ಷಣ್ಮುಗ, ಐಶು ಅಕ್ಕ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಯಾಗಿ ಬರ್ತಿದ್ರ? ನಾನು ಎಷ್ಟು ಹೇಳಿದ್ರು ನೀವಿಬ್ರು ನನ್ ಮಾತು ಕೇಳಿಲ್ಲ. ನೀವು ಮಾಡಿರೋ ಕೆಲಸದಿಂದ ಪಾಪ ಕಾವ್ಯನ್ ಪ್ರಾಣಕ್ಕೆ ಆಪತ್ ಬಂದಿದೆ. ಕಾವ್ಯಂಗ್ ಏನಾಯ್ತು? ಏನಾಯ್ತಾ? ಒಳಗಡೆ ಬಂದ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಬೆಳ್ಳಿ ಕೈಯಲ್ಲಿ ಕಬ್ನದ ಕಂಬಿ ಹಿಡ್ಕೊಂಡು ಕಾಯ್ತಿದ್ದಾಳೆ. ಕಾವ್ಯ ಹತ್ರ ಬಂದೆ ಸಾಕು ಹೊಡಿಯಕ್ಕೆ ರೆಡಿ ಆಗಿದ್ದಾಳೆ. ಯಾಕಾದ್ರೂ ಈ ಪ್ಲಾನ್ ಮಾಡಿ ಪಾಪ ಕಾವ್ಯನ್ ಸಿಕ್ಕಾಕ್ಸಿದ್ರಿ? ಅವಳು ಕದ್ದು ಮುಚ್ಚಿ ಓಡಾಡೋ ತರ ಆಗಿದೆ. ನಾವ್ ಇವತ್ತೇ ಈ ನಾಟಕನ ಮುಗಿಸೋ ಟೈಮ್ ಬಂದಿದೆ. ಅಂದ್ರೆ ಇವತ್ತೇ ಬೆಳ್ಳಿ ಮುಂದೆ ಮಾಯ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋಣ. ನಿಮ್ಗೆ ಅಷ್ಟು ಬೇಗ ಮಂತ್ರವಾದಿ ಸಿಕ್ಬಿಟ್ರಾ? ಹೇಳಿದೀನಿ. ಹಾಗೆ ಡಾಕ್ಟರ್ ಭರತ್ ಕೂಡ ಹೆಲ್ಪ್ ಮಾಡೋಕೆ ಒಪ್ಕೊಂಡಿದ್ದಾರೆ. ನಾವೀಗ ಬೆಳ್ಳಿ ಅತ್ಕೆಯಿಂದ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕು. ಅವಳು ನಮ್ಗೆ ಯಾರಿಗೂ ಏನು ತೊಂದರೆ ಕೊಡಲ್ಲ, ಆದ್ರೆ ಕಾವ್ಯನ್ನ ಮಾತ್ರ ಸುಮ್ನೆ ಬಿಡಲ್ಲ. ಸುಮ್ನೆ ನೀವೇನೇನೋ ಅನ್ಕೊಂಡು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ಕೋಬೇಡಿ. ನೀನು ಒಳಗಡೆ ಇದ್ದೀರಾ ಗೊತ್ತಾಗ್ತಿತ್ತು ಅಲ್ಲಿ ಏನ್ ನಡೀತು ಅಂತ. ಬೆಳ್ಳಿ ಕಾವ್ಯನ್ನ ನೀನ್ ಹತ್ರ ಬರ್ಬೇಡ, ದೂರಾನೇ ನಿಂತು ಮಾತಾಡ್ಸು. ಒಂದ್ ವೇಳೆ ಹತ್ರ ಬಂದ್ರೆ ಕಬ್ನದ ಕಂಬಿಯಿಂದ ಹೊಡಿತೀನಿ ಅಂತ ಗದರ್ಸ್ತಿದ್ಲು ಗೊತ್ತಾ? ಹೊಡಿತೀನಿ ಅಂದ ತಕ್ಷಣ ಹೊಡೆದ್ ಬಿಡಲ್ಲ ಅಕ್ಕ. ಅದಕ್ಕೆ ಹೆದರ್ಕೊಂಡಿದ್ದಾರೆ. ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳಕ್ ಹಾಗೆ ಮಾಡಿದಾರೆ ಅಷ್ಟೇ. ಯಾವ ತರ ಹೇಳ್ತಿದ್ಯಾ? ಕಾವ್ಯಂಗ್ ಹೊಡೆದ್ರೆ ಮಾಯಂಗ್ ಏನೂ ಆಗಲ್ಲ. ಯಾಕಂದ್ರೆ ಒಬ್ಬರ ಆತ್ಮ ಒಂದ್ ಮೈಯಿಂದ ಇನ್ನೊಂದ್ ಮೈಗೆ ಸೇರ್ಕೋಬಹುದು. ಇಲ್ಲಿ ನಮ್ ಗುರಿ ಮಾಯಾನೇ ಹೊರತು ಕಾವ್ಯ ಅಲ್ಲ ಅಂತ ಅದಕ್ಕೆ ಹೇಳ್ಬೇಕು. ಆಗ ಅದಕ್ಕೆ ಕಾವ್ಯಂಗ್ ಹೊಡಿಯೋದಿಲ್ಲ, ಆಗ ಯಾವ ತೊಂದ್ರೆನೂ ಆಗೋದಿಲ್ಲ. ಏನಂತೀರಾ? ವೆರಿ ಗುಡ್ ಐಡಿಯಾ. ಜೊತೆಗೆ ಕಾವ್ಯನ ಬೆಳ್ಳಿಯಿಂದ ಆದಷ್ಟು ದೂರ ಇರೋ ತರ ಹೇಳೋಣ. ಗುಡ್ ಐಡಿಯಾ. ನೀವಿಬ್ರು ಬಂದು ಮೊದ್ಲು ಬೆಳ್ಳಿ ಹತ್ರ ಮಾತಾಡಿ. ಅವಳು ನಿಮ್ ಮಾತ್ ಮಾತ್ರ ಕೇಳೋದು. ಸರಿ ಅಕ್ಕ. ಐಶು, ನೀನ್ ಡಾಕ್ಟರ್ಗೂ ಮಂತ್ರವಾದಿಗೂ ಫೋನ್ ಮಾಡಿ ಬರ ಕೇಳು. ಅಟ್ ಎನಿ ಕಾಸ್ಟ್ ಬೆಳ್ಳಿ ಇವತ್ತು ಮಾಯಿನ ಆತ್ಮ ಇಲ್ಲ ಅಂತ ನಂಬಲೇಬೇಕು. ಅಂತೂ ಬೆಳ್ಳಿ ಕಾಯಿಲೆ ವಾಸಿ ಆಗೋ ಸ್ಥಿತಿಗೆ ಬಂತು. ನೀವಿಬ್ರು ಹೊರಡಿ, ನಾನ್ ಕಾಲ್ ಮಾಡಿ ಬರ್ತೀನಿ. ಸರಿ. ಏನಿದು ಹೊಸ ಅವತಾರ? ಮನೇಲಿ ಯಾರಾದ್ರೂ ನೋಡಿದ್ರೆ ಭಯ ಪಡಲ್ಲ? ನನ್ನ ಭಯ ಹೋಗೋದಕ್ಕೆ ಅಂತಾನೆ ನಾನು ಈ ಕಂಬಿನ ಇಟ್ಕೊಂಡಿರೋದು. ತಗವ, ಮಿಸ್ ಆಗಿ ಯಾರ್ಯಾರು ಬಿದ್ರೆ ಸತ್ತು ಹೋಗ್ತಾರೆ. ಯಾರ್ಯಾರಿಗೂ ನಾನು ಯಾಕೆ ಹೊಡಿಲಿ? ನನಗ್ ತೊಂದರೆ ಕೊಡಕ್ ಬರೋರ್ಗೆ ಮಾತ್ರ ನಾನು ಇದ್ರಲ್ಲಿ ಚೆನ್ನಾಗಿ ಬಾರಿಸೋದು. ಇಲ್ಲಿ ನಿನಗೆ ಯಾರು ತೊಂದರೆ ಕೊಡೋರಿದ್ದಾರೆ? ಇಲ್ಲಿರೋರೆಲ್ರು ನಿನ್ನವರೇ ತಾನೆ? ಎಲ್ರು ನನ್ನೋರೆ. ಆದ್ರೆ ಮಾಯಕ್ಕ ಒಬ್ರು ಬಿಟ್ಟು ಅವ್ರು ನನಗೆ ಯಾವಾಗ್ಲೂ ಕೆಟ್ಟದನ್ನೇ ಮಾಡಿರೋದು. ಈಗ್ಲೂ ಕೆಟ್ಟದ್ ಮಾಡೋಕೆ ಅಂತಾನೆ ಬಂದಿದ್ದಾರೆ. ಅವರು ಇಲ್ಲೇ ಇದ್ದಾರೆ. ಇಷ್ಟು ದಿನ ನಾನು ಹೇಳಿದ್ದನ್ನ ನೀವ್ ಯಾರು ನಂಬ್ತಿರ್ಲಿಲ್ಲ. ಆದ್ರೆ ಇವತ್ತು ನೀವೆಲ್ರೂ ನಂಬೋ ಪರಿಸ್ಥಿತಿ ಬಂದಿದೆ. ಆದ್ರೆ ನೀವೆಲ್ರೂ ಕಣ್ಣಾರೆ ನೋಡ್ಬೇಕು. ಆಗ್ಲೇ ನಿಮಗ್ ಗೊತ್ತಾಗೋದು. ಮಾಯಕ ಇಲ್ಲೇ ಇದ್ದಾರೆ, ನಿಮ್ ಕಣ್ಮುಂದೆನೇ ಇದ್ದಾರೆ. ಕಣ್ಣಾರೆ ನೋಡೋದಂದ್ರೆ ಹೇಗೆ ಬೆಳ್ಳಿ? ಸದ್ಯದಲ್ಲೇ ನಿಮ್ಮೆಲ್ರಿಗೂ ಅರ್ಥ ಆಗತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಮಾಯಕನಾತ್ಮ ಇಲ್ಲೇ ನಿಮ್ ಜೊತೆಲೇ ಇದೆ. ಇಲ್ಲೇ ಅಂದ್ರೆ ಎಲ್ಲಿದೆ? ಕಾವ್ಯನ್ ಮೈಯಲ್ಲಿ ಸೇರ್ಕೊಂಡಿದೆ. ಮಾಯಕ್ಕ ಹೇಳ್ದ ಹಾಗೆ ಕೇಳ್ತಿದ್ದಾಳೆ. ಮಾಯಕನ್ ತರನೇ ಅವಳು ನಡ್ಕೊಳ್ತಿದ್ದಾಳೆ. ಅದಕ್ಕೆ ನಾವೆಲ್ಲರೂ ಒಂದ್ ಕೆಲಸ ಮಾಡೋಣ, ಅವಳನ್ನ ಈ ಮನೆಯಿಂದನೇ ಕಳಿಸ್ಬಿಡೋಣ. ಬೆಳ್ಳಿ, ಕಾವ್ಯನ ಮನೆಯಿಂದ ಹೊರಗಡೆ ಕಳಿಸಿದ್ರೆ ಮಾಯಾ ಆತ್ಮ ಹೊರಗಡೆ ಹೋಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಮರನ ಬುಡದ ಸಮೇತ ಕಿತ್ತು ಹಾಕಿದ್ರು ಅದು ಚಿಗುರಬಹುದು ಅನ್ನೋ ಅನುಮಾನ. ಅಂತದ್ರಲ್ಲಿ ಅವಳನ್ನ ಹಾಗೆ ಕಳಿಸಿದ್ರೆ ಅದು ಚಿಗುರಿ ಹೆಮ್ಮರ ಆಗಲ್ವಾ? ಬೆಳ್ಳಿ, ನೀನ್ ಹೇಳ್ತಾ ಇರೋದು ಸರಿ, ನನಗೀಗ ಅರ್ಥ ಆಯ್ತು. ಆದ್ರೆ ನಮಗ್ ಕಾವ್ಯ ಮುಖ್ಯ ಅಲ್ಲ, ಕಾವ್ಯ ಒಳಗಿರೋ ಮಾಯಾ ಮುಖ್ಯ ಅಲ್ವಾ? ನಾವು ಶಿಕ್ಷೆ ಕೊಡ್ಬೇಕಾಗಿರೋದು ಮಾಯನ್ಗೆ, ಕಾವ್ಯಂಗಲ್ಲ. ಮಾಯಕನ ಆತ್ಮ ಸಿಗೋದೇ ಇಲ್ಲ ಅಂದ್ಮೇಲೆ ಶಿಕ್ಷೆ ಹೇಗೆ ಕೊಡ್ತೀರಾ? ಮಾಯಾಗ್ ಹೊಡಿತಿದ್ದೀನಿ ಅಂತ ನೀನು ಅವಳಿಗೆ ಹೊಡೆದ್ರೆ ಪೆಟ್ಟಾಗೋದು ಯಾರಿಗೇಳು? ಕಾವ್ಯಂಗೆ ಅಲ್ಲಿಗೆ ಮಾಯಾ ಬಚಾವಾಗೋದಿಲ್ವಾ?
ಯಾರಿಗೋ ಶೂಟ್ ಮಾಡಿ ಯಾರೋ ಸತ್ತೋದಾಗತ್ತೆ. ನೀನು ಯಾರು ಗುರಿ ಇಡಬೇಕೋ ಅವ್ರಿಗೆ ಗುರಿ ಇಟ್ಟು ಶೂಟ್ ಮಾಡ್ದಾಗ್ಲೇ ನೀನ್ ಅನ್ಕೊಂಡಿದ್ ಕೆಲ್ಸ ಆಗೋದು. ಅದಕ್ಕೆ ಇಷ್ಟೊಂದೆಲ್ಲ ಸಂಕಟ ಪಡೋದೇ ಬೇಡ. ಕಾವ್ಯನ ಅವ್ರ ಊರಿಗೆ ಕಳ್ಸಿಬಿಡೋಣ. ಆಗ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು. ಕಾವ್ಯಂಗೂ ನಮ್ಮಿಂದ ಏನಾದ್ರೂ ತೊಂದರೆ ಆಗತ್ತೆ ಅಂತ ಅನ್ಸಲ್ಲ. ಅತ್ತೆ, ಆದಷ್ಟು ಬೇಗ ಕಾವ್ಯನ ಅವಳೂರಿಗೆ ಕಳಿಸ್ಬಿಡಿ. ಯೋಚನೆ ಮಾಡಬೇಡಿ ಅತ್ತೆ. ಅವಳನ್ನ ಕಳಿಸ್ಬಿಡಿ. ಜಾಸ್ತಿ ಯೋಚನೆ ಮಾಡಬೇಡಿ. ಆಗ ಕಾವ್ಯ ಮಾತ್ರ ಹೊರಗಡೆ ಹೋಗ್ತಾಳೆ. ಮಾಯನ ಆತ್ಮ ಇಲ್ಲೇ ಉಳ್ಕೊಳ್ಳುತ್ತೆ. ನಮ್ಮಗಳು ಯಾರ ಮೈ ಮೇಲಾದ್ರೂ ಬರ್ಬಹುದಲ್ವಾ? ಆಗೇನ್ ಮಾಡ್ತೀಯಾ? ಎಲ್ಲರೂ ಮನೆ ಬಿಟ್ಟು ಕಳಿಸ್ತೀಯಾ? ಇಲ್ಲ, ಅದಾಗಲ್ಲ. ಆಗಲ್ಲ ಅಲ್ವಾ? ಹಾಗಾದ್ರೆ ಏನ್ ಮಾಡ್ಬೇಕು? ಒಂದು ಉಪಾಯ ಮಾಡ್ಲೇಬೇಕು ಅಲ್ವಾ? ಈಗ ನಮ್ಮ ಗಮನ ಎಲ್ಲ ಮಾಯ ಆತ್ಮ ಮೇಲೇನೆ ಇರ್ಬೇಕು. ಯಾವ್ದಾದ್ರು ಮಂತ್ರವಾದಿನ ಕರ್ಸಿ ಮಾಯನ ಆತ್ಮ ಪರ್ಮನೆಂಟ್ ಆಗಿ ಈ ಭೂಮಿ ಬಿಟ್ಟು ಹೋಗಾಗ್ ಮಾಡ್ಬೇಕು. ಅವಳನ್ ಯಾವತ್ತೂ ಈ ಕಡೆ ಸುಳಿಲೇಬಾರ್ದು. ಆಮೇಲೆ ಯಾರಿಗೂ ತೊಂದರೆ ಇರಲ್ಲ. ಒಂದು ಪೂಜೆ ಮಾಡ್ಸೋಣ. ನಾವೆಲ್ಲ ಅಚ್ಚುಕಟ್ಟಾಗಿ ನಮ್ ಪಾಡಿಗೆ ನಾವಿರ್ಬಹುದು. ಒಂದು ದೊಡ್ಡ ಪೂಜೆ, ಒಂದು ಘನಘೋರವಾದ ಒಂದು ಪೂಜೆ ಮಾಡ್ಸೋಣ. ಮಾಯಿನ ಆತ್ಮಕ್ಕೆ ಶಾಶ್ವತವಾಗಿ ಮುಕ್ತಿ ಕೊಡ್ಸೋಣ. ಆಮೇಲೆ ಮಾಯಿನ ತೊಂದರೆನೇ ಇರಲ್ಲ. ಆಗ ಅಚ್ಚುಕಟ್ಟಾಗಿ ನಾವು ನಮ್ ಪಾಡಿಗೆ ಇರ್ಬಹುದು. ಇದು ಒಂದಕ್ಕೆ ನೀನು ಒಪ್ಕೋಬೇಡಿ. ಆಗ ನಾವು ಮಾಯ ಆತ್ಮನ ಶಾಶ್ವತವಾಗಿ ಇಲ್ಲಿಂದ ಹೊರಗಡೆ ಕಳಿಸ್ಬಿಡ್ಬೋದು. ಸರಿ, ಹಾಗೆ ಮಾಡಿ. ನನ್ ಮಗುಗೆ ಮಾಯಕ ಯಾವ್ದೇ ರೀತಿ ತೊಂದರೆ ಮಾಡದೇ ಇರೋ ಹಾಗೆ ಪೂಜೆ ಮಾಡಿಸಿ. ಮಾಯಕ ಇಲ್ಲಿಂದ ಹೊರಟೋಗ್ಲಿ. ನೀವೇನು ಐಶು ಹೇಳಿದ ಮಂತ್ರವಾದಿ? ಹೌದು ಸ್ವಾಮಿ, ನಾನೇ. ಹೇಳಿ, ಯಾರ ಮೈ ಮೇಲೆ ಆತ್ಮ ಸೇರ್ಕೊಂಡಿದೆ, ಅವ್ರು ಹೇಗ್ ನಡ್ಕೊಂತ ಇದಾರೆ ಏನು ಎಲ್ಲ ಗಮನಿಸಿ. ಆತ್ಮ ಈ ಕಡೆಯಿಂದ ಬರಬಾರದು, ಹಂಗ್ ಮಾಡ್ತೀನಿ. ಅಯ್ಯೋ, ನೀವು ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ. ವಿಷಯ ತುಂಬಾ ಸಲೀಸಾಗಿದೆ. ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ. ನೀವು ಬಂದು ಒಗ್ಗರಣೆ ಹಾಕದಷ್ಟೇ ಬಾಕಿ. ಕಾವ್ಯ, ಕಾವ್ಯ, ಬಾ. ನಮಸ್ತೆ. ನಮಸ್ತೆ ಅಮ್ಮ. ಇವಳೇ ಕಾವ್ಯ ಅಂದ್ರೆ. ನೀವೀಗ ಇವಳ ಮೈ ಮೇಲಿರೋ ಆತ್ಮನೇ ಓಡಿಸ್ಬೇಕಾಗಿರೋದು. ಅಲ್ಲಮ್ಮ, ಈ ಹುಡುಗಿ ಮೇಲೆ ಆತ್ಮ ಇದೆ ಅಂತ ನಾವೇ ಹೇಳಿ ಇರೋ ಆತ್ಮ ಎಚ್ಚರ ಆದ್ರೆ ನಾವೇನ್ ಮಾಡೋದು? ಅಯ್ಯೋ, ನಿಮ್ಗೆ ಐಶು ಪೂರ್ತಿ ವಿಷಯ ಹೇಳಿಲ್ವಾ? ಇದು ನಾಟಕ ಅಷ್ಟೇ. ಕಾವ್ಯನ ಮೈ ಮೇಲೆ ಯಾವುದೇ ಆತ್ಮ ಇಲ್ಲ. ನಾವು ನಮ್ ಸೊಸೆನ ಗುಣಪಡಿಸೋದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರ್ಸಿದೀವಿ. ಓ, ಇದಾ ವಿಷಯ? ಈಗೆಲ್ಲ ಅರ್ಥ ಆಯ್ತಾ? ಬಿಲ್ಕುಲ್ ಗೊತ್ತಾಯ್ತು ಬಿಡಿ. ನಮ್ ಬೆಳ್ಳಿ ಗುಣ ಆಗೋದಕ್ಕೋಸ್ಕರ ನೀವ್ ಇಷ್ಟು ಕೆಲಸ ನಮಗ್ ಮಾಡ್ಕೊಡ್ಬೇಕು. ಒಂದೆರಡು ಸುಳ್ಳು ಹೇಳಿ ಮಾಯ ಆತ್ಮ ಮುಕ್ತಿ ಪಡಿತು ಅನ್ನೋ ಹಾಗೆ ನಾನ್ ಮಾಡ್ತೀನಿ. ಇಲ್ಲಿ ನಡೀತಿರೋದೆಲ್ಲ ಬೆಳ್ಳಿಗೆ ಸತ್ಯ ಅಂತ ಅನಿಸ್ಬೇಕು. ಬೇಕಿದ್ರೆ ಒಂದೆರಡು ಏಟ್ ಬಿದ್ರೂ ಪರವಾಗಿಲ್ಲ. ಅಯ್ಯೋ ಅಮ್ಮ, ಏನ್ ಹೇಳ್ತಿದ್ದೀರಾ? ಪೆಟ್ ಕೊಡಕ್ ಹೋಗಿ ನಾನೇ ಹೋಗ್ಬಿಟ್ರೆ? ಆತರ ಯಾರಾದ್ರೂ ಮಾಡ್ತಾರಾ? ಸುಮ್ನೆ ಎದುರಿಸೋ ಹಾಗೆ ನಡ್ಸೋದಷ್ಟೇ. ಹೌದು ಕಾವ್ಯ, ಇದೆಲ್ಲ ಮಾಡಿದ್ರೇನೆ ಇದು ವಿಷಯ ನಿಜ ಅಂತ ಅವಳಿಗನ್ಸೋದು. ಅವಳಿಗನ್ಸಿದ್ರೇನೆ ಮಾಯಿನ ಆತ್ಮ ಅವಳ ತಲೆಯಿಂದ ಹೋಗೋದು. ಸರಿ, ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಅರೆ, ಜೋರಾಗಿ ಹೊಡಿಯಕ್ ಹೋಗ್ಬೇಡಿ. ಮೊದಲು ನಾನು ಬೆಳ್ಳಿ ಹತ್ರ ಹೋಗಿ ಮಾತಾಡ್ತೀನಿ. ಅವರು ಯಾವುದಕ್ಕೆ ಒಪ್ಕೊಳ್ಳೋ ಸ್ಥಿತಿಯಲ್ಲಿದ್ದಾರೆ, ಯಾವುದಕ್ಕೆ ಒಪ್ಕೊಳ್ದೇ ಇರೋ ಸ್ಥಿತಿಯಲ್ಲಿದ್ದಾರೆ ಎಲ್ಲ ನಾನು ಗಮನಿಸ್ತೀನಿ. ಸರಿ, ನೀವು ಹಾಗೆ ಮಾಡಿ. ನೋಡಮ್ಮ, ನಾನು ಹೇಳೋದನ್ನ ಸರಿಯಾಗಿ ಗಮನದಲ್ಲಿಟ್ಕೋ. ನಾನು ಕೂತ್ಕೋ ಒಂದ್ ಕಡೆ ಕೂತ್ಕೋಬೇಕು, ನಿಂತ್ಕೋ ಒಂದ್ ಕಡೆ ನಿಂತ್ಕೋಬೇಕು. ಒಂದು ಸಮಯದಲ್ಲಿ ನಾನು ನಿನ್ನ ಕೈ ವಶ ಮಾಡ್ಕೊಂತೀನಿ. ಆಮೇಲೆ ನೀನೇನ್ ಮಾಡಬೇಕು ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಿದೆ. ಎಲ್ಲಾದ್ರೂ ತಪ್ಪಾದ್ರೆ? ಏನೂ ಆಗಲ್ಲ, ನಾನಿರ್ತೀನಲ್ಲ, ಎಲ್ಲ ನೋಡ್ಕೊಂತೀನಿ. ಸರಿ ಸ್ವಾಮಿ. ಕಾವ್ಯ, ನೀನೇನು ಹೆದರ್ಕೋಬೇಕಾಗಿಲ್ಲ. ನೀನ್ ಎಲ್ಲಾನು ಮ್ಯಾನೇಜ್ ಮಾಡ್ತೀಯ ಅಂತ ನನ್ಗನ್ಸುತ್ತೆ. ಕಾವ್ಯ, ಅಮ್ಮ, ನೀವಿಬ್ರು ನಡೀರಿ. ಇನ್ನೇನ್ ಡಾಕ್ಟರ್ ಭರತ್ ಅವರು ಬರ್ತಿದ್ದಾರೆ. ಅವರು ಮಂತ್ರವಾದಿಗಳು ಸೇರಿ ಈ ವಿಷಯಕ್ಕೊಂದು ಇರ್ತಾರ ಖಂಡಿತ ಹಾಡ್ತಾರೆ.
ಕಾವ್ಯ ನಡಿ. ಬೆಳ್ಳಿ, ನನ್ ಮಾತ್ ಕೇಳು. ಇಂಥ ಸಮಯದಲ್ಲಿ ರಸ್ಟ್ ಇಡ್ದಿರೋ ಕಬ್ನ ಎಲ್ಲ ಮುಟ್ಟಬಾರ್ದು. ಅದ್ರಿಂದ ನಿನಗೆ ಅಲರ್ಜಿ ಆದ್ರೆ ಮಗುಗೂ ತೊಂದರೆ ಆಗುತ್ತೆ. ನನ್ ಮಾತ್ ಕೇಳಮ್ಮ. ಇಲ್ಲ ಅತ್ತೆ, ಮಾಯಕ್ಕನ ಆತ್ಮ ಪೂರ್ತಿಯಾಗಿ ಮನೆ ಬಿಟ್ಟು ಹೋಗೋವರೆಗೂ ನಾನು ಈ ಕಂಬಿನ ಎಲ್ಗೂ ಹಾಕಲ್ಲ, ಎಲ್ಗೂ ಬಿಸಾಕಲ್ಲ. ನನ್ ಮಗುಗೋಸ್ಕರ ನಾನ್ ಬದುಕಿರ್ಬೇಕು. ನಾನ್ ಬದುಕಿರ್ಬೇಕು ಅಂದ್ರೆ ನನ್ನ ಹತ್ರ ಈ ಕಂಬಿ ಇರ್ಬೇಕು. ರಸ್ಟ್ ಹಿಡ್ದಿದೆ ಅಂತ ಹೇಳ್ತಿದಾರಲ್ಲ ಬೆಳ್ಳಿ, ಅರ್ಥ ಮಾಡ್ಕೋ. ಈಗ ಈಗ ಸರಿನಾ? ಈಗ ಈಗ ನನ್ನ ಕೈಗೇನು ಆಗ್ತಿಲ್ಲ. ಈಗ ಬರ್ಲಿ, ಈಗ ಬರ್ಲಿ, ಎಲ್ಲ ಇದ್ರು ಬರ್ಲಿ. ಬೆಳ್ಳಿ, ರಿಲ್ಯಾಕ್ಸ್. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಹೋಗು ಬೆಳ್ಳಿ. ಅದ್ಯಾರು ಮಂತ್ರವಾದಿ ಬರ್ತಾರೆ ಅಂದ್ರೆ ಅವ್ರು ಬರ್ಲಿ, ಅವ್ರು ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಅದಾದ್ಮೇಲೆ ಹೋಗ್ತೀನಿ. ಶರ್ಮಿಳಾ, ಅವಳು ಯಾರ ಮಾತು ಕೇಳಲ್ಲ. ಹೋಗ್ಲಿ ಬಿಡು, ಅವಳಿಗೆ ಹೇಗನ್ಸುತ್ತೋ ಹಾಗೆ ಇರ್ಲಿ. ಒಂದ್ ವೇಳೆ ಆ ಮಂತ್ರವಾದಿ ಏನಾದ್ರೂ ಮಾಯಕ್ಕನ ಆತ್ಮನ ಇಲ್ಲಿಂದ ಓಡಿಸ್ಲಿಲ್ಲ ಅಂದ್ರೆ ನಾನೇ ಪೂಜೆ ಕುತ್ಕೋಬೇಕಾಗತ್ತೆ. ಬೆಳ್ಳಿ, ನೀನು ಮುಂಚಿನ ತರ ಇಲ್ಲ. ನಿನ್ನ ಆರೋಗ್ಯ ಇನ್ನು ಸುಧಾರಿಸ್ಬೇಕು. ಅದಕ್ಕೆ ನಿನ್ಗೆ ಶಕ್ತಿ ಬೇಕು. ನೋಡು, ನೀನು ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಬಾ, ಸ್ವಲ್ಪ ತಿಂಡಿ ತಿನ್ನು. ಬೇಡ, ನನಗೆ ಯಾವ ಶಕ್ತಿನೂ ಬೇಡ. ನನ್ ಮಗು ಇದೆಯಲ್ಲ, ಅದೇ ನನಗ್ ಶಕ್ತಿ. ಅದೇ ನನಗೆಲ್ಲ ಶಕ್ತಿನೂ ಕೊಡತ್ತೆ. ಮಗುನ ನಾನು ಕಾಪಾಡ್ಕೋಬೇಕು. ನಾನು ಕಾಪಾಡ್ಕೋತೀನಿ. ಅಮ್ಮ ಬನ್ನಿ, ಮಂತ್ರವಾದಿಗಳು. ನಿಮ್ಗೆ ಆತ್ಮನ ಬಂದ್ಸೋದಕ್ ಬರತ್ತಾ? ನಿಜವಾಗ್ಲೂ ಬರುತ್ತೋ ಇಲ್ಲ ಬಾಯಿ ಮಾತಿಗೆ ಎಲ್ರು ನಂಬ್ಸೋದಕ್ಕೆ ಸುಳ್ಳು ಹೇಳ್ಕೊಂಡ್ ಬಂದಿದ್ದೀರೋ? ಬೆಳ್ಳಿ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಇಲ್ಲ ಇಲ್ಲ, ಅವ್ರಿಗೇನ್ ಕೇಳ್ಬೇಕು ಅನ್ಸುತ್ತೋ ಕೇಳಿ. ನಾನು ನಿಮ್ ಜ್ಞಾನನ ಪರೀಕ್ಷೆ ಮಾಡ್ತಿಲ್ಲ, ಅಥವಾ ನಿಮ್ಗೆ ಕೆಲಸ ಬರುತ್ತೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತಿಲ್ಲ. ನಿಮ್ ಮನೆಯಲ್ಲಿ ಆತ್ಮ ಇದೆ ಅಂತ ನಾನು ಒಬ್ಳೆ ಹೇಳ್ತಿದ್ದೆ. ಯಾರು ನನ್ನ ಮಾತನ್ನ ಕೇಳ್ತಿರ್ಲಿಲ್ಲ. ಆದ್ರೆ ತುಂಬಾ ದಿನಗಳಾದ್ಮೇಲೆ ಈ ಮನೆಯಲ್ಲಿ ಒಂದ್ ಆತ್ಮ ಇದೆ ಅನ್ನೋದನ್ನ ಎಲ್ಲರೂ ನಂಬ್ತಿದ್ದಾರೆ. ಈ ಅವಕಾಶನ ಉಪಯೋಗಿಸ್ಕೋಬೇಕು. ಅದಕ್ಕೆ 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 ನಾನು ನಿಮಗೆ ಕೇಳ್ತಿರೋದು, ನಿಮ್ಮ ಮಾಯಕನ ಆತ್ಮನ ಬಂಧಿಸ್ತೀರಾ ಅಲ್ವಾ? ನನ್ನ ಶಕ್ತಿನ ನಾನೇ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಈ ಶಕ್ತಿನ ಪಡೆಯೋದಿಕ್ಕೆ ನಾನು ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀನಿ. ಒಬ್ಬರ ಕಷ್ಟನ ಪರಿಹಾರ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇನ್ನು ಈ ಮನೆಯಿಂದ ಆ ಆತ್ಮಗಳನ್ನ ಹೇಗೆ ಓಡಿಸ್ತೀನಿ ಅನ್ನೋದನ್ನ ನೀವೇ ನೋಡ್ತಾ ಇರಿ. ನಂಬೋದಾ? ಆ ದೇವರು ಕೂಡ ತನ್ನನ್ನ ನಂಬಿ ಅಂತ ಭಕ್ತರನ್ನ ಕೇಳ್ಕೊಳ್ಳೋದಿಲ್ಲ. ತಮ್ಮ ಕಷ್ಟ ಪರಿಹಾರ ಆಗ್ಲಿ ಅಂತ ಭಕ್ತರೇ ದೇವರ ಹತ್ರ ಬರ್ತಾರೆ. ಇಲ್ಲಿ ನಾನು ದೇವರು ಅಲ್ಲ, ನೀವು ಭಕ್ತರು ಅಲ್ಲ. ಇನ್ನು ನಾನು ಕೆಲಸನ ಶುರು ಮಾಡ್ತೀನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ನಂಬಿಕೆಗೆ ಅರ್ಹನೋ ಇಲ್ವೋ ಅಂತ. ರಂಗವ್ವ, ಕೊನೆ ಪಕ್ಷ ಒಂದು ನಮಸ್ಕಾರ ಆದ್ರೂ ಹೇಳು ರಂಗವ್ವ. ಮನೆಗೆ ಬರೋ ಅತಿಥಿಗಳಿಗೆ ಸತ್ಕಾರ ಮಾಡಬೇಕು ಅಂತ ನೀನೇ ಹೇಳ್ತೀಯ. ಈಗ ನೀನೇ ಅಸಡ್ಡೆ ಮಾಡಿದ್ರೆ ಹೇಗೆ? ಇದರಿಂದ ನಮ್ಮ ಮನೆಗೆ ಒಳ್ಳೇದಾಗಲ್ಲ ಬೆಳ್ಳಿ. ಪರವಾಗಿಲ್ಲ, ಅವ್ರು ಯಾವ್ದೋ ಯೋಚನೆಯಲ್ಲಿದ್ದಾರೆ ಅನ್ಸುತ್ತೆ. ಅವ್ರಿಗೆ ಯಾವಾಗ ಅನ್ಸುತ್ತೋ ಅವಾಗಲೇ ನಮಸ್ಕಾರ ಮಾಡ್ಲಿ. ಷಣ್ಮುಗ, ಗುರುಗಳೇ, ಕರ್ಪೂರ ಕೊಡು. ಓಂ ಮಹಾಕಾಳಿ. ಏನಿದು ವಿಚಿತ್ರ? ನೀವ್ ಹೇಳಿದ್ದು ನಿಜ. ಈ ಮನೆಯಲ್ಲಿ ಒಂದು ಹೆಣ್ಣಿನ ಆತ್ಮ ಇದೆ. ಈ ಮನೇಲಿ ಮಾಯಕನ ಆತ್ಮ ಇದೆ ಅಂತ ನಾನು ಹೇಳಿದ್ರೆ ನೀವ್ ಯಾರು ನಂಬ್ತಿರ್ಲಿಲ್ಲ. ಆದ್ರೆ ಈಗ ಈಗ ನೀವ್ ಎಲ್ಲಿಗೋ ಗೊತ್ತಾಗಿದೆ. ಆ ಹೆಣ್ಣಿನ ಆತ್ಮ ಹೊಂಚಾಕೊಂಡು ಕಾದಿದ್ದು ಯಾರಿಗೋಸ್ಕರ ಅನ್ನೋದು ಗೊತ್ತಾಗಿದೆ. ಈ ಮನೆಯಲ್ಲಿರೋ ಒಂದು ವಿಧವೆಯ ದೇಹ ಸೇರ್ಕೊಂಡಿದೆ ಆತ್ಮ.
ವಿಧವೆ ಅಂದ್ರೆ ನಾನಿದ್ದೀನಿ. ಆ ಹೆಣ್ಣು ಈ ಮನೆಗೆ ಸಂಬಂಧಪಟ್ಟವರಲ್ಲ, ನಿಮ್ಮ ದೂರದ ಸಂಬಂಧಕ್ಕೆ ಪಟ್ಟವರು. ಹಾಗಾದ್ರೆ ಹಾಗಾದ್ರೆ ಅದು ಕಾವ್ಯನೇ ಇರ್ಬೇಕು. ಅವಳಲ್ಲೇ ಆತ್ಮ ಸೇರ್ಕೊಂಡಿದೆ. ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ? ಈಗ್ಲೇ ಅವಳನ್ನ ಕರ್ಕೊಂಡ್ ಬಂದು ಅವಳಲ್ಲಿರೋ ಆತ್ಮನ ಬಂಧಿಸಿ ಶಾಶ್ವತವಾಗಿ ಮುಕ್ತಿಗೊಳಿಸ್ಬಿಡಿ. ಗುರುಗಳೇ, ಕಾವ್ಯನ್ ಕರ್ಕೊಂಬರ್ಲಾ? ಅದೆಲ್ಲ ಏನು ಬೇಡ. ಈಗಾಗಲೇ ಮಾಯನ ಆತ್ಮ ಕಾವಿನ ದೇಹ ಸೇರಾಗಿದೆ. ನಾನು ಇಲ್ಲಿ ನಿಂತ್ಕೊಂಡು ಹಾಕೋ ಮಂತ್ರಕ್ಕೆ ಅವಳು ಹೇಗ್ ಬರ್ತಾಳೆ ಅನ್ನೋದನ್ನ ನೀವೇ ನೋಡ್ತಾ ಇರಿ. ಷಣ್ಮುಗ, ಭದ್ರಕಾಳಿಯೇ ನಮಃ. ಪಟ್ ಪಟ್ ಸ್ವಾಹ. ನೀನು ಬರ್ದೇ ಇದ್ರೆ ನಿನಗೆ ಹಿಂಸೆ ಕೊಟ್ಟು ಕರೆಸ್ಕೋಬೇಕಾಗತ್ತೆ. ನಾನು ಯಾವುದಕ್ಕೂ ಬಗ್ಗವನಲ್ಲ, ಬಗ್ಗಿಸ್ತೇನೆ. ಮಂತ್ರವಾದಿಗಳೇ, ನಾನ್ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಕಂಬಿಲ್ ನಾಲ್ಕು ಬಾರಿಸಿದ್ರೆ ಅವಳೇ ಬರ್ತಾಳೆ. ಕರ್ಕೊಂಡ್ ಬರ್ತೀನಿ. ನೀನು ಇದರಿಂದ ಹೊರದ್ರೆ ಸಾಯೋದು ಮಾಯಾ ಅಲ್ಲ, ಕಾವ್ಯ. ಅದು ನಿನ್ ತಲೆಯಲ್ಲಿರ್ಲಿ. ಆ ಮಾಯಾ ಆತ್ಮನ ಇಲ್ಲಿಗೆ ನಾನು ಹೇಗ್ ಕರೆಸ್ತೀನಿ ಅನ್ನೋದನ್ನ ನೋಡ್ತಾ ಇರು. ಎಲ್ಲೇ ಇದ್ರು ಬರ್ಬೇಕು ನೀನು. ಬಾ, ಎಲ್ಲಿದ್ಯಾ? ಬಾ. ಇವತ್ತು ನಾನು ನಿನ್ನ ಬಿಡಲ್ಲ. ನಾನ್ ಬರೋದಿಲ್ಲ. ಬರ್ಬೇಕು. ಬಾ. ಬಿಡಿ ನನ್ನ. ಬಾ. ಬಿಡಿ. ಬಾ. ಬಿಡಿ. ಓಂ ರಾಮ್ ರೀಂ ಪಟ್ ಸ್ವಾಹ. ಬೆಳ್ಳಿ, ನೀನು ಗೆದ್ದುಬಿಟ್ಟೆ. ನೀನ್ ಹೇಳ್ದಾಗೆ ಮಾಯಿನ ಆತ್ಮನ ಕರ್ಸಿ ನಿಲ್ಸಿದ್ದೀನಿ ಅಲ್ಲಿ. ಎಲ್ಲಿ ಆ ಕಂಬಿ ಕೊಡು. ಯಾಕೆ ನಾನೇ ಕೊಡ್ಬೇಕು? ಕೊಡಲ್ಲ. ನಾನೀ ಕಂಬಿನ ಕೊಡಲ್ಲ. ಕೊಡು ಬೆಳ್ಳಿ. ಇನ್ನು ಇದ್ರ ಅವಶ್ಯಕತೆ ನಿನ್ಗಿಲ್ಲ. ಕೊಡು ಬೆಳ್ಳಿ. ಷಣ್ಮುಗ, ಯಾರು ನೀನು? ಹೇಳು, ನಿನ್ನ ಹೆಸರೇನು? ನನ್ನ ಹೆಸರು ಕಾವ್ಯ. ಕಾವಿನ ದೇಹ ಸೇರ್ಕೊಂಡಿರೋ ಕ್ರೂರಿ ಆತ್ಮವೇ, ಆಚೆ ಬಾ. ಷಣ್ಮುಗ, ಒಂದ್ಸತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ನಾನ್ ಕಾವ್ಯ ಕಾವ್ಯ ಕಾವ್ಯ. ನೀನ್ ಯಾರು ಅಂತ ಹೇಳಲ್ವಾ? ಓಂ ರಾಮ್ ರೀಂ ಪಟ್ ಸ್ವಾಹ. ಇವತ್ತು ನಾನು ನಿನ್ನ ಬಿಡಲ್ಲ. ಹೇಳು. ಬೇಡ ಬೇಡ, ನನ್ಗೇನು ಮಾಡ್ಬೇಡ. ಹೇಳು ಮತ್ತೆ, ಏನ್ ನಿನ್ನ ಹೆಸರು? ನನ್ನ ಹೆಸರು ಮಾಯಾ.